ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಈಗಾಗಲೇ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ DCC ಬ್ಯಾಂಕಿನ ಸುತ್ತಮುತ್ತ ಜಬರ್ದಸ್ತ್ ಆದಂಥ ಒಂದು ರೀತಿ ಪರೋಕ್ಷಣೋ ನೇರಾನೇರಣೋ ಒಂದು ರೀತಿ ಕದನ ಸ್ಟಾರ್ಟ್ ಆಗಿದೆ. ಇದು ಕಾಂಪ್ರಮೈಸ್ದಲ್ಲಿ ಮುಗಿತದ ಅಥವಾ ನಿಜವಾಗಿಯೂ ಇಲೆಕ್ಷನ್ ಆಗ್ತದೋ ಇನ್ನೂ ಗೊಂದಲ. ಯಾಕಂದರೆ ಈ ಮಧ್ಯದಲ್ಲಿ ನಿಮಗೆ ಗೊತ್ತದ ಡೆವಲಪ್ಮೆಂಟ್ಗಳೆಲ್ಲ ಹಿರಣ್ಯಕೇಶಿ ಶುಗರ್ ಫ್ಯಾಕ್ಟ್ರಿ ಮತ್ತು ಜೊಲ್ಲೆ ಅವ್ರ ತೆಕ್ಕೆಗೆ ಹೋಗ್ಯದಂತ ಈಗಾಗಲೇ ಗೊತ್ತದ. ಅದ್ಮೇಲೆ ಅದ್ರ ಸಲುವಾಗಿ ಇಂಟರ್ವ್ಯೂ ಕೊಟ್ಟಂಥವ್ರು ತಾವು ಬಂದಿರಿ ಡೈರೆಕ್ಟರು ನಾವು ಸಪೋರ್ಟ್ ಮಾಡಿದ್ದೀವಿ ನಿಲ್ಲಿಲ್ಲ ಅಂತ ನಮ್ಮ ವಿ ಪಾಟೀಲರು ತಮ್ಮ ಇಂಟರ್ವ್ಯೂದಲ್ಲಿ ಹೇಳ್ಕೊಂಡಿದ್ದಾರೆ. ಕರೆದವರು ನಂತರ ಹೋದವರು ಅವರ ಮತ್ತು ದುಡ್ಡು ಕೊಡಿಸೋ ಸಣ್ಣದ ಅಮೌಂಟ್ ಅಲ್ಲ, ಸ್ವಲ್ಪ ರೇಟ್ ಆಗೋದು ವೇಟ್ ಮಾಡ್ಬೇಕಂತಂದರು. ವಾಸ್ತವದ ಮೇಲೆ ಮಾತಾಡಿದ್ರಂತ ಕಾಣ್ತದ. ಏನೂ ಇರಲಿ, ಈಗಂತೂ ಜೊಲ್ಲೆಯವರ ಜೊತೆಗಿದ್ದಾರೆ ಅವರು. ಮುಂದೆ ಏನಾಗ್ತದೆ ನೋಡೋಣ ಅದನ್ನು. ಬಟ್ ಒಂದು ಏನಪ್ಪ ಅಂತಂದ್ರೆ, ಬೆಳಗಾವಿ ಜಿಲ್ಲೆಯ ರಾಜಕೀಯ ಇವತ್ತು ಚಲನ ಮೂಡಿಸ್ತಾ ಇದೆ. ಈ ಮಧ್ಯದಲ್ಲೇ ಇನ್ನೊಂದು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದು KN ರಾಜಣ್ಣವರ ವಜಾ. ಇದೊಂದು ರೀತಿ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯರಿಗೂ ಹಿನ್ನಡೆ, ಜೊತೆ ಸತೀಶ್ ಅವ್ರಿಗೂ ಹಿನ್ನಡೆ ಅಂತೇಳಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ರಾಜಕೀಯ ಪಂಡಿತರು. DKC ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇನೋ ಗೊತ್ತಿಲ್ಲ ಒಳಗೆ ಏನು ನಡೆದದು ಅಂತೂ. ಆ ಮಾತಿನಕ್ಕಿಂತ ಮುಖ್ಯವಾಗಿ ಈಗ ಇದು ಒಂದಿಷ್ಟು ಏನಾದರೂ ರಾಜಕೀಯಕ್ಕೆ ಹೊಸ ಏನಾದರೂ ಆಯಾಮ ತರಬಹುದಾ ಅಂತ. ಯಾಕಂದರೆ DKC ಅವರಿಗೂ ಸಹಿತ ಬೆಳಗಾವಿ ಜಿಲ್ಲೆಯ ರಾಜಕೀಯದ ಮೇಲೆ, ಅದರಲ್ಲೂ ಜಾರಕಿಹೊಳಿ ಕುಟುಂಬದ ರಾಜಕೀಯದ ಮೇಲೆ ಕಣ್ಣು ಸದಾ ಇದ್ದೇ ಇರ್ತದೆ. ಗೊತ್ತದ, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಅವರೀಗ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಡೆಡ್ ಕಾಂಪಿಟೇಟರ್. ಅದಕ್ಕಾಗಿ ಅವ್ರ ರಾಜಕೀಯದಲ್ಲಿ ಇವ್ರ ಕಣ್ಣು, ಇವ್ರ ರಾಜಕೀಯ ಮೇಲೆ ಅವ್ರ ಕಣ್ಣು. ಬೆಳಗಾವಿಯಲ್ಲಿ ಆದಷ್ಟು ಇವ್ರ ಡಾಮಿನೆನ್ಸಿ ಆಗಬಾರ್ದು ಅನ್ನೋದು ಒಂದು ಯಾವುದೋ ಮೂಲೆಯಲ್ಲಿ ಅಥವಾ ರಾಜಕೀಯವಾಗಿ ನಮ್ಮ DKC ಅವರು ವಿಚಾರ ಮೊದಲು ತಪ್ಪಿಲ್ಲ ಅನ್ನಿಸ್ತದೆ. ಇರಲಿ, ಅವ್ರ ರಾಜಕೀಯ ಮೇಲೆ ಇವ್ರ ಕನ್ನಡೋದು, ಇವ್ರ ರಾಜಕೀಯ ಮೇಲೆ ಅವ್ರ ಕನ್ನಡೋದು, ಇದು ನಿರಂತರ ನಡೆದಿದ್ದು ರಾಜಕೀಯದಲ್ಲ. ಇದನ್ನು ಒಂದು ಕಡೆ ಇಟ್ಟುಕೊಂಡ ಈಗ ನಾವು ನೇರವಾಗಿ ಬಂದಾಗ ಈಗಂತೂ ಒಂದು ಪ್ರಬಲ ಎರಡು ಗುಂಪುಗಳಾಗಿದೆ. ಅವನು ಆಶ್ಚರ್ಯ ಆಗಲಿಕ್ಕೆ ರೀ. ಅದರಾಗೂ ಉಕ್ಕೇರಿದು ಎಲೆಕ್ಟ್ರಿಕ್ ಏನು ಬೋರ್ಡ್ ಅದ ಸಂಘದ್ದು, ಅದು ಇಲೆಕ್ಷನು ಸೆಪ್ಟೆಂಬರ್ದಲ್ಲಿ ಅದ. ಅದು ಸಹಿತ ಈಗ ಹೊಸ ಒಂದು ರಾಜಕೀಯಕ್ಕೇನೋ ಹುಟ್ಟು ಹಾಕ್ಬೋದಾಯ್ತು ಅಂತೇಳಿ. ಯಾಕಂದರೆ ಇದು ಸ್ಪಷ್ಟವಾಗಿ DCC ಬ್ಯಾಂಕಿನ ಮೇಲೆ ಪ್ರಭಾವ ಮಾಡುವಂಥದ್ದು ಅದು ಈ ಇಲೆಕ್ಷನ್. ಇದರಲ್ಲೇ ಮೋಸ್ಟ್ಲಿ ಕತ್ತಿಯವರು ಮತ್ತು ವಿ ಪಾಟೀಲರು ಕೂಡಿ ಮಾಡಬಹುದು ಅಂತೇಳಿ ಒಂದು ತರ್ಕದ. ಆದ್ರೆ ನಮ್ಮ ಕಾರ್ಯಕರ್ತರನ್ನ, ನಮ್ಮ ಬೆಂಬಲಿಗರು ಕೇಳ್ಕೊಂಡು ಮಾಡ್ತೀವಿ ಅನ್ನೋಂಥ ಮಾತನ್ನ ವಿ ಪಾಟೀಲರು ಮಾತಾಡ್ತಾ ಇದ್ದಾರೆ. ಮತ್ತು ಕತ್ತಿಯವ್ರಿಗೆ ಆಯ್ತು ವಿ ಪಾಟೀಲರಿಗೆ ಆಯ್ತು ಅಸ್ತಿತ್ವದ ಪ್ರಶ್ನೆ ಅದ, ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅದ. ಇವತ್ತೇನೋ ವಿ ಪಾಟೀಲರು ಹೇಳ್ತಾ ಇರ್ಬೋದು ಕಾಂಗ್ರೆಸ್ನಲ್ಲಿದ್ದೀವಪ್ಪ ನಾವು ಬರಲಿಕ್ಕಾಗಲಿಲ್ಲ ಹಾಗೆ ಹೀಗೆ ಅನ್ಬೋದು. ಬಟ್ ಈಗ ಅದು ಪಕ್ಷದ ಮಾತ್ರ ಇಲ್ಲ. ಇಲ್ಲಿ DCC ಬ್ಯಾಂಕಿನ ಕುರಿತಾಗಿ ಈಗ ಅಲ್ಲಿ ಗೊತ್ತದೆ ನಿಮಗೆ, ಪಕ್ಷಾತೀತವಾಗಿ ನಾವು ರಾಜಕೀಯ ಮಾಡ್ತೀವಿ ಅಂತ ಎರಡೂ ಕಡೆ ಗುಂಪುಗಳು ಹೇಳ್ತಾ ಇದ್ದಾರೆ. ಇಬ್ಬರು ಬಣದವ್ರು ಹೇಳ್ತಾ ಇದ್ದಾರೆ. ಒಂದು ಕಡೆ ಜೊಲ್ಲೆ ಮತ್ತು ಜಾರಕಿಹೊಳಿ ಬಣ, ಇನ್ನೊಂದು ಕಡೆ ನಮ್ಮ ಈ ಕತ್ತಿ ಮತ್ತು ವಿ ಪಾಟೀಲ್ ಬಣ ಹೇಳ್ತಾ ಇದ್ದಾರೆ. ಅದರಲ್ಲೂ ವಿ ಪಾಟೀಲ್ ಒಂದಿಷ್ಟು ಮೊದಲಿಂದು ಇದ್ದಿದ್ರಲ್ಲೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತೀವಲ್ಲ, ಹಾಗೆ ಸ್ವಲ್ಪ ಏನೋ ಸೈದ್ಧಾಂತಿಕತೆ ಮತ್ತೇನೋ ಅನ್ಕೊಂಡು ಬಂದಂಥವ್ರು. ಹೀಗಾಗಿ ಅವ್ರಿಗೆ ಒಂದು ಸ್ವಲ್ಪ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊಂದಿರ್ಬೋದು. ಬಟ್ ಆದರೂ ಅವ್ರದ್ದು ರಾಜಕೀಯ ಅಸ್ತಿತ್ವ ಪ್ರಶ್ನೆ ತಮ್ಮ ತಾಲೂಕಿನಲ್ಲೇ ಮತ್ತು ಜಿಲ್ಲೆಯಲ್ಲಿ. ಹೀಗಾಗಿ ಎರಡು ಗುಂಪಂತೂ ಈಗ ಸ್ಪಷ್ಟ ಆಗ್ತದೆ. ಇನ್ನೂ ಒಂದು ಎರಡು ಗುಂಪುಗಳು ಹೇಳ್ಬೋದು ಇಲ್ಲಿ ಅಂತೇಳಿ. ಇನ್ನೊಂದು ಸ್ವಲ್ಪ ಮೂರನೇ ಗುಂಪು ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಮತ್ತು ಲಕ್ಷ್ಮಣ್ ನಮ್ಮ ಸೌದಿ ಅವ್ರದ್ದು ಏನು ಮಾಡಬಹುದು ಅನ್ನೋದು ಅಷ್ಟೇ ಕುತೂಹಲದ. ಇವತ್ತೇನೋ ನಮ್ಮ ಬಾಲಚಂದ್ರ ಅವರು ಹೇಳ್ಕೊಳ್ಳಿಕ್ಕಿದ್ದಾರೆ ಇವ್ರ ಜೊತೆ ನಮ್ಮ ಜೊತೆ ಇದ್ದಾರಪ್ಪ ಅಂತೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಇಲ್ಲಿ ಮಾತಾಡಿಲ್ಲ ಅವರು. ಬಟ್ ನಮ್ಮ ಲಕ್ಷ್ಮಣ್ ಸೌದಿಯವರು ನಮ್ಮ ಜೊತೆಗಿದ್ದಾರೆ, ಕೋರಿ ಅವರು ನಮ್ಮ ಜೊತೆಗಿದ್ದಾರೆ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಕೋರಿ ಅವರು ಸಹಿತ ಮೂಲತಃ ಮಾಸ್ ಲೀಡರ್ ಅಲ್ಲ ಅವರು. ಒಂದೇನೋ ಕೇಳಿ ಅವರು ಟೈಮ್ ಸರಳಿತ್ತು ಸಿಕ್ತು, ಇವತ್ತೊಬ್ಬ ಲೀಡರ್ ಆಗಿದ್ದಾರೆ. ಮತ್ತು ಹಿಂದೂ ಈ ಒಂದು MLA MP ಎಲೆಕ್ಷನ್ಗಳಲ್ಲಿ ಸಹಿತ ಒಂದೆರಡು ನಿಂತಿದ್ದು ಕಾಣ್ತದೊಮ್ಮೆ ಸೋತಿದ್ದಾರೆ. ಏನಿದ್ರು ಅವ್ರಿ ಹಿಂಬಾಗಿಲಿನಲ್ಲಿ ಬಂದವರು MLA ಚಲೋ ರಾಜ್ಯಸಭಾ ಸದಸ್ಯಂತ ಅವ್ರು ಆಗ್ತಾ ಬಂದಂಥವ್ರು. ಹೀಗಾಗಿ ಅವರು ಇವತ್ತು ಜಾರಕಿಹೊಳಿಯವರ ಅಥವಾ ನಮ್ಮ ಜೊಲ್ಲೆಯವ್ರ ಗುಂಪಿನ ಜೊತೆ ಗುರುತಿಸ್ಕೊಳ್ಳಿಕ್ಕಿದ್ದಾರೆ. ಹೀಗಾಗಿ ಅದು ನಮ್ಮ ಜೊಲ್ಲೆ ಗುಂಪಿಗೆ ಸೇರಿದವರು ಅಂದರೂ ಸಹಿತ ಇಲ್ಲಿ ಸ್ಪಷ್ಟತೆ ಇಲ್ಲದ್ದೇನಪ್ಪ ಅಂದರೆ ಇವರಿಬ್ಬರು, ಒಂದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಹೇಳಿದಂಥ ಗ್ಯಾರಂಟಿ, DCC ಬ್ಯಾಂಕಿನ ಇಲೆಕ್ಷನ್ದಲ್ಲೇ ನಾವು ವರ್ಕ್ ಮಾಡೋರಪ್ಪ, ನಾವು ಅವ್ರಲ್ಲೇ ಎಲೆಕ್ಷನ್ ಮಾಡೋರು ಅಂತ ದೃಷ್ಟಿ ಅವರಲ್ಲದ.
ಅದಕ್ಕೆಲ್ಲ ಲಕ್ಷ್ಮಣ್ ಸವದಿಯವರು ಜಾನ್ಮೆ ಹೆಜ್ಜಿಟ್ಕೊಂಡು ಹೊರಟಿದ್ದಾರೆ ಏನು ಮಾಡಬೇಕು ಯಾವ ರೀತಿ ಇಡಬೇಕು ಅಂತೇಳಿ ಅವ್ರಿಗೆ ಮೂಲತಃ ಜಾರಕಿಹೊಳಿ ಸಹೋದರರ ಮೇಲೆ ಎಷ್ಟು ಮಟ್ಟಿಗೆ ವಿಶ್ವಾಸ ಅದನ್ನೋ ಗೊತ್ತಿಲ್ಲ. ಬಟ್ ಅವರು ರಾಜಕೀಯವಾಗಿ ಹಿಂದೆ ಕತ್ತಿಯವ್ರ ಸಲುವಾಗಿ ಅವ್ರವ್ರ ಮಧ್ಯದಲ್ಲಿ ಏನೋ ತಿಕ್ಕಾಟ ಆಗಿದ್ದು ಮಾಡಿದ್ದು ಇದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಈಗ ಅದು ತಿಕ್ಕಾಟದವ್ರು ಇರಲಿಲ್ಲ ಅಂತಲ್ಲ. ಸತೀಶ್ ಅವರು ಸ್ವತಃ ನಿಮಗೆ ಗೊತ್ತದ ಲೋಕಸಭಾ ಎಲೆಕ್ಷನ್ದಲ್ಲೇ ನಮ್ಗೆ ಇವರು ಸಹಕಾರ ಮಾಡಲಿಲ್ಲ ಅಂತ ಆರೋಪ ಅವ್ರದ್ದಿತ್ತು. ಆದರೂ ಏನೋ ಪ್ಯಾಚ್ವರ್ಕಾಗಿ ನಡೆದದ ಮುಂದೆ. ಬಟ್ ಆದರೂ ಒಂದು ದೊಡ್ಡ ಮಟ್ಟಕ್ಕೆ ಸೌದಿಯವರು ವ್ಯಕ್ತಿತ್ವ ಅಥವಾ ಒಂದು ಮಂತ್ರಿ ಪದವಿಗೆ ಎಲ್ಲೆಲ್ಲೋ ಇವರು ಅಡ್ಡದಾರೆ ಅನ್ನುವಂಥ ಮಾತುಗಳಿದ್ದಾವೆ. ಹೀಗಾಗಿ ಅವ್ರು ಏನು ಮಾಡ್ಬೋದು ಅನ್ನುವಂಥದ್ದು ಈಗ ಎಲ್ಲರಿಗೂ ಕುತೂಹಲದ ಯಾವ ರೀತಿ ಡಿಸಿಷನ್ ತೊಗೋಬೋದು ಅಂತೇಳಿ. ಯಾಕೆ ಅವರಿಬ್ಬರು ಗಟ್ಟಿ ಆದ್ರಪ್ಪ ಅಂದ್ರೆ ಆನಂತರ ಮುಂದಿನ ವಿಚಾರಗಳು ಏನಪ್ಪ ಅಂದರೆ ಇಲ್ಲಿ ಉಳಿದವ್ರು ಗೊತ್ತದ, ಇಲ್ಲಿ BJP MLA ಗಳಿದ್ದಾರೆ, ಅವ್ರು ಎತ್ತು ಹೊಳತಾರೆ ಏನು ಗೊತ್ತದ, ಅಭಯ ಪಾಟೀಲ್ ಇಟ್ಲೆಲ್ಲ ಹೆಂಗೆ ಇದ್ದಾರೆ ಅವ್ರು ನಿಮಗೆ ಗೊತ್ತದ. ಅವರು ಸತೀಶ್ ಅವ್ರ ವಿರೋಧವಾಗಿ ಬೆಳಗಾವಿ ಒಂದು ಇದರಲ್ಲೇ ಎಲೆಕ್ಷನ್ದಲ್ಲಿ ಮಾಡೋದು ಅದ. ಬಟ್ ಇವೆಲ್ಲ ಜೊತೆಗೆ ನಮ್ಮ ಪಟ್ಟಣವರು, ಯಾದವಾಡ್ ಅವರು, ನಮ್ಮ ಮಹಂತೇಶ್ ಕೌಜಲ್ಗಿ ಅವರು ಇವ್ರು ಎತ್ತು ಹೊರಡ್ಬೋದು ಅನ್ನುವಂಥದ್ದು ಇವರು ಅಷ್ಟು ಮುಖ್ಯ ಅದ ಇವತ್ತು. ಯಾಕೆಂದ್ರೆ ರಾಮದುರ್ಗ ಆಯ್ತು, ಬೈಲಹೊಂಗಲ ಆಯ್ತು, ಈ ಭಾಗದಲ್ಲಿ ರೈತರು ಸಹಿತ ಇವ್ರ ಮಾತಿಗೆ ಬೆಲೆ ಕೊಡುವಂಥ ಸಾಕಷ್ಟು ಜನ ಇದ್ದಾರೆ. ಹೀಗಾಗಿ ಇವ್ರು ಅದು ಯಾವ ನಿರ್ಧಾರ ತೊಗೊಳ್ಬೋದು ಅಂತೇಳಿ. ಯಾಕಂದರೆ ಇರುವ 16 ಸೀಟ್ಗಳಲ್ಲಿ 15 ತಾಲೂಕುಗಳಿದ್ದಾವೆ. ಎಲ್ಲ ತಾಲೂಕಿನ MLA ಗಳನ್ನು ಅಥವಾ 15 ಕ್ಷೇತ್ರಗಳ MLA ಗಳನ್ನು ನಮ್ಮ 18 ಕ್ಷೇತ್ರದ MLA ಗಳನ್ನು ಅವ್ರು ತಮ್ಮದೇ ಅಂತ ಒಂದು ಹಿಡಿದು ಸಾಧಿಸಕ್ಕೆ ನೋಡ್ತಾ ಇದ್ದಾರೆ. ಇವರು ಎಲ್ಲೆಲ್ಲಿ ಒಂದು ಆಗ್ಬೋದು ಅಂತೇಳಿ. ಇವರೆಲ್ಲರೂ ಜಾರಕಿಹೊಳಿ ಅವ್ರ ನೇತೃತ್ವದಲ್ಲೇ ಒಪ್ಕೊಂಡು ಹೋಗ್ಬೋದಾ, ಜೊಲ್ಲೆ ಅವ್ರ ನೇತೃತ್ವದಲ್ಲಿ ಒಪ್ಕೊಂಡು ಹೋಗ್ಬೋದು, ಅಥವಾ ಕತ್ತಿ ಮತ್ತು AB ಪಾಟೀಲ್ ನೇತೃತ್ವದಲ್ಲಿ ಕೂಡಿ ಹೋಗ್ಬೋದಾ, ಇಲ್ಲ ತಮ್ಮದೇ ಸಪ್ರೇಟ್ ಒಂದು ಬನ ಮಾಡ್ಬೋದಾ ಅಂತೇಳಿ. ಯಾಕಂದರೆ ಇಲ್ಲಿ ಏನು ಬೆಳಗಾವಿ ಜಿಲ್ಲೆ ಅನ್ನುವಂಥದ್ದು ಇವತ್ತಂದು ಭಾಳ ಪ್ರಮುಖ ಆಗಿ ಹೋಗ್ಬಿಟ್ಟದ. ಹೇಳಿದ್ದಾರೆ ಈಗ ಅನೇಕ ಚರ್ಚೆ ಮಾಡಿದ್ವಿ ನಾವು ಅಂತೇಳಿ. ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಬೆಳಗಾವಿ. ಹೀಗಾಗಿ ಎಲ್ಲರ ಕಣ್ಣು ಇದ್ರ ಮೇಲನ ಇದರೊಳಗೆ DKC ಅವರು ಮತ್ತು ಲಕ್ಷ್ಮೀ ಅವ್ರ ಪಾತ್ರ ಏನಾಗ್ಬೋದು ಅಂತೇಳಿ. ಯಾಕಂದ್ರೆ ಆದಷ್ಟು ಬೆಳಗಾವಿ ಜಿಲ್ಲೆಯ ಏನೋ ಉಸ್ತುವಾರಿ ಇದ್ದಾರೆ, ಡಾಮಿನೆಂಟ್ ಇದ್ದಾರೆ ಸತೀಶ್ ಅವರು, ಆ ಮಾತು ಬೇರೆ. ಆದರೂ ಅವರ ಡಾಮಿನೆನ್ಸನ್ನು ಒಂದು ಹಿಡಿತಕ್ಕೆ ತರಬೇಕು ಅನ್ನೋಂಥ ಒಂದು ಕಸರತ್ತು ತೆರೆ ಮೇಲೆ ನಡೀತಾ ಇದೆ ಅಂತೇಳಿ ಒಂದಿಷ್ಟು ಸುದ್ದಿಗಳು ಅಥವಾ ಅಲ್ಲ ಚರ್ಚೆ ಮಾಡೋದು ನೋಡಿದ್ವಿ ನಾವು. ಹೀಗಾಗಿ ಅದರಲ್ಲೂ ಈಗ ಒಂದಿಷ್ಟು KN ರಾಜಣ್ಣರ ಒಂದು ವಜಾ ಮಾಡುವಲ್ಲೇ ತೆಗೆದುಹಾಕುವಲ್ಲೇ DKC ಅವ್ರದ್ದು ಎಲ್ಲೋ ದೂರದ ಕೈ ಕೆಲಸ ಮಾಡಲಿದಂತಂದು ಇವತ್ತು ಆರೋಪಗಳು BJPಗೆ ಮಾಡ್ತಾ ಇರ್ತಾರೆ. ಮತ್ತು BJP ಕೆಲಸ ಅದ ಆದಷ್ಟು ಡಿವೈಡ್ ಆ್ಯಂಡ್ ರೂಲ್ ಮಾಡುವಂಥ ಕೆಲಸ ಮಾಡ್ತಿರ್ತಾರೆ. ಅದು ಸುಳ್ಳು ಇರ್ಬೋದು, ಕಡಿಮೆ ಇರ್ಬೋದು, ಅದು ಇಲ್ಲಂತ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ರಾಜಣ್ಣವರು ಒಂದು ರೀತಿಯಿಂದ ಸಿದ್ದರಾಮಯ್ಯ ಅವರಿಗೆ ಮತ್ತು ಸತೀಶ್ ಅವರಿಗೆ ಡಾಲ್ ಇದ್ದಾಗಿದ್ದರು. ಅದಕ್ಕಾಗಿ ಅವ್ರನ್ನ ಇವತ್ತು ವಜಾ ಮಾಡಿದ್ರಿಂದಾಗಿ ಸಹಜ ಅವರು ಒಳಗೆ ಎಲ್ಲೋ ಮನಸ್ಸಿನಲ್ಲೇ ನೋವುಗಳು ಸಹಜ. ಮತ್ತು ನಾಳೆ ಹೇಗಪ್ಪ ನಮ್ಮದು ಅಂತ ಭವಿಷ್ಯದ ಬಗ್ಗೆ ಚಿಂತಿದ್ದೇ ಇರ್ತಾವೆ. ಈ ನೆಲೆಯಲ್ಲೆಲ್ಲ ಇವತ್ತು ಮತ್ತೊಂದು ಫ್ರಂಟ್ ಇಲ್ಲಿ ಹುಟ್ಟಬೋದಾ, ಮತ್ತೊಂದು ಜಾಗೃತಿ ಆಗ್ಬೋದಾ. ಇಲ್ಲೇ ಲಕ್ಷ್ಮಣ್ ಸವದಿ ಅವ್ರದ್ದು ಆಗಿರ್ಬೋದು, ಅವ್ರ ಜೊತೆಗೆ ಪಟ್ಟಣ ಆಗಿರ್ಬೋದು, ನಮ್ಮ ಏನಪ್ಪ ಅದ್ರ ಜೊತೆ ಯಾದವಾಡ್ ಅವರಾಗಿರ್ಬೋದು. ಯಾದವಾಡ್ರು ಒಮ್ಮೆ ಹ್ಞೂ ಒಂದಾಗ ಮಾಡ್ತಾರೆ, ನಿಮ್ಗೆ ಇಲ್ಲಂದಂಗೆ ಮಾಡಲಿಕ್ಕೆ ಸುದ್ದಿಗಳು ಇದ್ದಾವೆ. ಮುಂದೆ ಇನಾಮದಾರ್ ಅವ್ರದ್ದು ಇಲ್ಲೇ ನಡೀತದೆ. ಇಲ್ಲ ನಿಮಗೆ ಗೊತ್ತದೆ ಕಿತ್ತೂರು ಏನಾದ್ರಿ ಕೆಲವು ಮಂದಿ ಇವರು ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಜಾರಕಿಹೊಳಿ ಬಲದವರು ಸಹಿತ ಸೌದತ್ತಿ ಮತ್ತು ಇನ್ನೊಂದು ಕಡೆಯೂ ಮಾಮಣಿ ಅಥವಾ ಇನ್ನೊಬ್ಬರು ಅದು ಹಿಡ್ಕೊಂಡು ಒಟ್ಟು ಜೋರ್ದಾರಾಗಿ ನಡೆದದ. ಈ ಎಲ್ಲ ಇದ್ರೊಳಗೆ ಆಗುವುದೇನಪ್ಪ ಅಂದ್ರೆ ಮೋಸ್ಟ್ ಪ್ರೊಬಬ್ಲಿ ಒಂದು ಈ 3ನೇ ಫ್ರಂಟ್ ಏನದ, 3rd ಫ್ರಂಟ್ ಏನದ, ಇದರಲ್ಲಿ ಲಕ್ಷ್ಮೀ ಅವರು ಇರ್ಬೋದು, ನಾವು ಸೌದಿ ಅವರು ಇರ್ಬೋದು, ಕಾಗೆ ಅವರು ಇರ್ಬೋದು, ಇನ್ನುಳಿದವ್ರು ಇರ್ಬೋದು. ಇವರಷ್ಟು ವಿಶೇಷವಾಗಿ ಒಂದಿಷ್ಟು ಈ 16 ಸೀಟ್ಗಳಲ್ಲಿ ಎಷ್ಟನ್ನು ಗೆಲ್ಕೊಳ್ತಾರೆ, ಎಷ್ಟಲ್ಲಿ ಗೆಲ್ಲೋ ಸಾಧ್ಯತೆಗಳಿದ್ದಾವೆ. ಆ ನೆಲೆಯಲ್ಲಿ ಎಲ್ಲ ಲೆಕ್ಕಾಚಾರ ಸ್ಟಾರ್ಟ್ ಆಗುವಂಥದ್ದವ. ಮತ್ತು ಇಲೆಕ್ಷನ್ ಆಯ್ತಪ್ಪ ಅಂತಂದ್ರೆ ರೈತರದ್ದು ಒಂದು ಸ್ವಂತ ತಮ್ಮದೇ ಅಂತ ವಿಚಾರ ಶಕ್ತಿನೂ ಇರ್ತದವ್ರು, ಅವ್ರು ಬೇಕಾದಂಗೆ ಚೇಂಜ್ ಆಗ್ಬೋದು ಅಂತೇಳಿ. ಯಾಕಂದ್ರೆ ಇದು ರೈತರ ಸಲುವಾಗಿರುತ್ತಿರುವಂತಹ ಈ ಬ್ಯಾಂಕ್, ಇದು ಅವರಿಗೆ ಅನುಕೂಲ ಇರುತ್ತಿರುವಂಥ ಬ್ಯಾಂಕ್. ಹೀಗಾಗಿ ರೈತರು ಜಾಗೃತಾಗಿ ಯಾರಿಗೆ ಸಪೋರ್ಟ್ ಮಾಡ್ಬೋದು ಅಂತೇಳಿ. ಮತದಾನ ಆದ್ರೆ ಮತ್ತು ಕಾಂಪ್ರಮೈಸ್ ಆದ್ರಂತೆ ಇಲ್ಲಿ ಮತದ ಪ್ರಶ್ನೆ ಬರೋದಿಲ್ಲ, ಮತದಾನ ಮಾತು ಕೇಳೋ ಪ್ರಶ್ನೆ ಬರೋದಿಲ್ಲ. ಏನಿದ್ರು ಸಹಿತ ಅವ್ರವ್ರೇನು ಹಿರಿಯರು ಇರ್ತಾರೆ, ಹಿರಿಯರ ಮಧ್ಯದಲ್ಲೇ ಬಗೆಹರಿದು ಹೋಗೋದ್ರಿಂದ ಉಳಿದವರೆಲ್ಲ ಎಷ್ಟೋ ಆದರೂ ಮೌನ ಆಗಿರುವಂಥ ಪ್ರಸಂಗ ಬರೋ ಸಾಧ್ಯತೆ ಹೆಚ್ಚದು. ಒಟ್ಟಾರೆಯಾಗಿ ನಾವು ತಿಳ್ಕೊಂಡಷ್ಟು ಈಸಿಯಾಗಿ ಇಲೆಕ್ಷನ್ ಮುಗಿತಿದೆ ಅಂತೇಳಿ ಇತ್ತೀಚಿನ ಡೆವಲಪ್ಮೆಂಟ್ಗಳು ತೋರಿಸ್ತಾ ಇದ್ದಾವೆ. ಆದರೂ ಇವತ್ತಿನವರೆಗೆ ಒಂದಿಷ್ಟು ಬಲಿಷ್ಠ ಕಾಣೋದೇನಪ್ಪ ಅಂದ್ರೆ ಜೊಲ್ಲೆ ಮತ್ತು ಜಾರಕಿಹೊಳಿ ಅವ್ರ ಗುಂಪು ಅಥವಾ ಬನ. ಇವರೆಲ್ಲರಿಗೂ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಅನ್ನಿಸ್ತಾ ಇದ್ದಾರೆ. ಆರ್ಥಿಕವಾಗಿ ಆಗಿರ್ಬೋದು, ಮತ್ತು ಆ್ಯಕ್ಟಿವ್ನೆಸ್ನಲ್ಲಿ ಆಗಿರ್ಬೋದು, ಡಿಸಿಷನ್ ತೊಗೊಳೋದ್ರಲ್ಲಿ ಕ್ವಿಕ್ಕಾಗಿ ತೊಗೊಳ್ತಾ ಇರ್ತಾರೆ. ಡಿಲೇ ಆಗಬಾರ್ದು ಇದರಲ್ಲ. ಯಾಕೆ ಒಂದು ಸಣ್ಣ ಡಿಸಿಷನ್ ಡಿಲೇ ಆಯ್ತಪ್ಪ ಅಂತಂದ್ರೆ ಅದು ಭವಿಷ್ಯದಲ್ಲಿ ಪರಿಣಾಮ ಆಗ್ತೈತಿ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಒಟ್ಟಾರೆಯಾಗಿ
ಈಗ ಇದ್ದಂಥದ್ದು ಥರ್ಡ್ ಫ್ರಂಟ್ ಒಂದು ಸುಟ್ಕೊಳ್ತದನ ಇಲ್ಲ ಅಥವಾ ಇಲ್ವಾ ಅನ್ನುವಂಥದ್ದು ಅದು ಡಿಪೆಂಡ್ ಅಪಾನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಮತ್ತು ನಮ್ಮ ಲಕ್ಷ್ಮಣ ಸವದಿ ಜೊತೆಗೆ ಇವ್ರ ಹಿಂದೆ ಎಲ್ಲೋ ಕಾಣದ ರೂಪದಲ್ಲಿ ನಮ್ಮ ಡಿ ಕೆ ಶಿ ಅವರು ಇರಬಹುದೇನೋ ಅಂತೇಳಿ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕ್ ಹೊಸ ರಾಜಕೀಯ ಜಿಲ್ಲೆಯಲ್ಲಿ ಹುಟ್ಟಾಕೋದು ಕಡೆ ನಡೆದಂತೆ. ಇಲ್ಲಿವರೆಗೆ DCC ಬ್ಯಾಂಕ್ ಅಂದ ತಕ್ಷಣ ನಮಗೆಲ್ಲ ಇದ್ದಿದ್ದು ಏನಪ್ಪ ಅಂದರೆ ಕತ್ತಿಯವ್ರ ಮೈತಾನ ಜೊತೆಗೆ ಅವ್ರಿಗೆ ಅನುಕೂಲ ಆಗುವಂಗೆ ಜಾರಕಿಹೊಳಿ ಕೂಡ್ಕೊಂಡು ಹೋಗ್ತಾಯಿದ್ರು ಅಂತೇಳಿ ಅವರಿಬ್ಬರ ಡಾಮಿನೆನ್ಸಿಂದಾಗಿ ಈ DCC ಬ್ಯಾಂಕಿನಲ್ಲಿ ಉಳಿದವ್ರದ್ದು ಅಷ್ಟು ಕಷ್ಟ ಆಯಿತು. ಬಟ್ ಈ ಸಲ ಹಂಗಾಗಿಲ್ಲ, ಎಲ್ಲರೂ ಇವತ್ತು ಪ್ರಮುಖ ಆಗಿಬಿಟ್ಟಿದ್ದಾರೆ. ನಾವು ಯಾಕೆ ಒಂದು ಕೈ ನೋಡಬಾರ್ದು, 18 ಮಂದಿ ಇದ್ದೀವಿ ನಾವು ಅಂತೇಳಿ ಅವರಲ್ಲೂ ಬಂದಿದ್ದರಿಂದಾಗೆ ಒಂದು ಪ್ರಜಾಪ್ರಭುತ್ವ ಗಾಳಿ ಬೀಸಲಿಕ್ಕತ್ತದ. ಜೊತೆಗೆ ಇಲೆಕ್ಷನ್ ಆದ್ರೆ ಭಾಳ ಯೋಗ್ಯ ಅಂತ ಒಂದು ಅಭಿಪ್ರಾಯ. ಭಾಳ ಜನ ವಾದ ಮಾಡ್ತಾರೆ, ಇಲ್ಲ ಕಾಂಪ್ರಮೈಸ್ ಆದ್ರೆ ಒಳ್ಳೇದ್ರಿ, ಈರ್ಷೆ ಬೆಳೀತದೆ ಹಾಗೆ ಹೀಗೆ. ಇಲೆಕ್ಷನ್ದ್ರೆ ಈರ್ಷೆ ಪ್ರಶ್ನೆ ಬರೋದಿಲ್ಲ. ಪ್ರೀತಿ ವಿಶ್ವಾಸದಿಂದ ಎದುರಾಳೆ ಇರಲಿ, ಗೆದ್ರೆ ಅವರ ಏನು ಮಾಡೋದ್ರಿ, ಇಲ್ಲೇನು ದುಡ್ಡು ಮಕ್ಕಳಿಂದ ಹೋದ್ರೆ ಎಲ್ಲರೂ ಅಂತಾರೆ ನಾವು ರೈತರ ಸಹ ದುಡಿತೀವಿ ಅಂತ. ಬಿ ಪಾಟೀಲ್ ಅಂತಾರೆ, ಜಾರಕಿಹೊಳಿ ಅವರು ಅಂತಾರೆ, ಸತೀಶ್ ಅವರು ಅಂತಾರೆ, ನಾವು ಜನರಿಗಾಗಿ ಮಾಡ್ತೀವಿ ಪಂಚಾಯತ್ ಅಂದ್ರೆ ಪಾಪ ಅವ್ರು ಹಿಂಗೆಲ್ಲ ಅಂದಾಗ ನಾವು ಅವ್ರ ಬಗ್ಗೆ ಸಮಸ್ಯೆ ಪಡೋದ್ರೆ ಏನೂ ಇಲ್ಲ. ಮತ್ತು ಎಲ್ಲರೂ ಪ್ರೀತಿಯಿಂದ ಇಲೆಕ್ಷನ್ ಮಾಡುವಂಥದ್ದು. ಮತ್ತು ಜೊತೆಗೆ ಬಿ ಪಾಟೀಲ್ ಇವತ್ತು ಹೇಳಿದರು ಇರಾಕ್ ಹೋಗಿದ್ದಕ್ಕಾಗೆ ಏನಿಲ್ಲರಿ ಅವ್ರು ನಡೆಸ್ಕೊಳ್ಳಿ ಮಾಡಲಿ ಅಂತೇಳಿ. ಇಂಥ ಉದಾರ ಭಾವನೆಯಿಂದ ಹೋದ್ರೆ ಇಲೆಕ್ಷನ್ ಅವ್ರು ಭಾಳ ಚಲೋ. ಯಾಕೆಂದರೆ ರೈತ ತನಗೆ ಏನು ಬೇಕು ಯಾರು ಬೇಕೋ ಅವ್ರು ಆಯ್ಕೆ ಮಾಡ್ತಾನೆ. ಅದಕ್ಕಾಗಿ ಮತ್ತು ಹೊಸ ರಾಜಕೀಯ ಹುಟ್ಟಿಗೆ ಕಾರಣ ಆಗ್ತದೆ ಅಂತೇಳಿ ತಜ್ಞರು ಮಾತಾಡ್ತಾ ಇದ್ದಾರೆ. ಇದು ನಿಮಗೇನು ಅನ್ನಿಸ್ತದ? ಇದು ವಿಚಾರ ಸರಿ ಅನ್ನಿಸ್ತದನ? ಇನ್ನೊಂದು ಫ್ರಂಟ್ ಹುಟ್ಟಬೋದ? ಆ ಫ್ರಂಟ್ ಈ ಎರಡೂ ಫ್ರಂಟ್ಗಳಿಗೆ ಕಾಂಪಿಟೇಷನ್ ಕೊಡ್ಬೋದು, ಇಲ್ಲ ಲಾಸ್ಟ್ ಮೆಂಬರ್ದಲ್ಲಿ ತಮ್ಮ ಜನರ ಆಯ್ಕೆ ಮಾಡ್ಕೊಂಡ್ಬಂದು ಅಧ್ಯಕ್ಷನ ಆರಿಸೋದು, ಉಪಾಧ್ಯಕ್ಷನ ಆರಿಸೋದು ತಮ್ಮ ಶಕ್ತಿ ತೋರಿಸ್ಬೋದ? ಎಲ್ಲದಕ್ಕೂ ಕಾದು ನೋಡೋಣ ಅಂತ ಹೇಳ್ತಾ ಇದು ಡೆವಲಪ್ಮೆಂಟ್ DCC ಬ್ಯಾಂಕಿಂದ ಇವತ್ತಿನವರೆಗೆ. ನಾಳೆ ಮತ್ತೇನಾಗ್ತದೆ ನೋಡೋಣ ಅಂತೇಳಿ. ಯಾಕೆಂದರೆ ನಿರಂತರವಾಗಿ ಇದರ DCC ಬ್ಯಾಂಕಿನ ಮೂಲಕ ಇಡೀ ರಾಜಕೀಯದ ಬಗ್ಗೆ ಚರ್ಚೆ ಮಾಡೋದು ಒಂದು ಮುಖ್ಯ ಉದ್ದೇಶ ಇಲ್ಲದ ಅಂತ ಹೇಳ್ತಾ, ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S60 ನ್ಯೂಸ್ ಅರ್ಥ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.